ಥೈಲ್ಯಾಂಡ್ನಲ್ಲಿ ಕಳಚಿದ್ದು ಸ್ವಲ್ಪ, ಕೊಲಂಬೋದಲ್ಲಿ ಹಾಕಿದ್ದೇ ಸ್ವಲ್ಪ. 2 ದಾರ ಬಿಚ್ಚಿದ್ದು ಸೋನು ಮಾನ. ಗೋಲ್ಡನ್ ಶಿಪ್ನಂತೆ ಕಂಗೊಳಿಸಿದಂತಹ ಸೋನು. ಥೈಲ್ಯಾಂಡ್ನಲ್ಲಿ ಕಳಚಿದ್ದು ಸ್ವಲ್ಪ, ಕೊಲಂಬೋದಲ್ಲಿ ಹಾಕಿದ್ದೇ ಸ್ವಲ್ಪ. 2 ದಾರ ಮುಚ್ಚಿಡ್ತು ಸೋನು ಮಾನ. ಗೋಲ್ಡನ್ ಫಿಶ್ನಂತೆ ಕಂಗೊಳಿಸ್ತಾ ಇದ್ದಂತಹ ಸೋನು ಏನು ಎದೆಗಾರಿಕೆ ಗುರು ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ. ನನ್ನ ಇಷ್ಟ ಗುರು, ನನ್ನ ಕಾಸು ಯಾಕೆ ಅಂತ ಹೇಳಿರುವಂತಹ ಮುಚ್ಕೊಂಡು ಮಾನ ಮುಚ್ಚೋ ಕೂಸೆ ಅಂದ್ರು ನೆಟ್ಟಿಗರು. ಸೋನು ಶ್ರೀನಿವಾಸ್ ಗೌಡ ಫ್ರೀಡಮ್ ಇಷ್ಟೊಂದ ಅಂತ ಅವ್ರವ್ರ ದುಡ್ಡು ಅವ್ರವ್ರ ಇಷ್ಟ, ಏನು ಮಾಡೋಕ್ಕಾಗತ್ತೀಗ. ಅವ್ರಿಗೆ ಹೇಳಿದ್ರು ನನ್ನ ಇಷ್ಟ ಅಂತಾರೆ. ಆದರೂ ಕೂಡ ಸೋಷಿಯಲ್ ಮೀಡಿಯಾ ಅಂತ ಬಂದ ತಕ್ಷಣ 4 ಜನ ನೋಡ್ತಾರೆ. ಹಾಗೆಲ್ಲ ನೋಡಬಾರ್ದು. 4 ಜನ ಮಕ್ಕಳು ನೋಡ್ತಾರೆ, ಅವರ ಮನಸ್ಸಿನಲ್ಲಿ ಯಾವುದೇ ಪರಿಣಾಮ ಬೀರಬಾರ್ದು. ಹಾಗೆ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಈ ಸೋಷಿಯಲ್ ಮೀಡಿಯಾಗಳನ್ನು ತುಂಬ ಜಾಸ್ತಿಯಾಗಿ ಬಳಸ್ತಾರೆ. ಸೋನು ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಹೆಣ್ಮಗು ಕೂಡ ಆಗಿರ್ಬೋದು. ಆ ಒಂದು ಚಿಕ್ಕ ಹೆಣ್ಮಗು ಮೇಲೆ ಪ್ರಭಾವ ಬೀರುವಂತಹ ಒಂದು ಕೆಟ್ಟ ಪ್ರಭಾವವನ್ನು ಬೀರುವಂತಹ ಕೆಲಸವನ್ನು ಮಾಡಬಾರ್ದು. ನಾವು ಯೋಚನೆ ಮಾಡಬೇಕಾಗತ್ತೆ. ಈಗ ಮಾತಾಡ್ತಾರೆ, ಏನು ಮೇಡಮ್ ನಿಮ್ದೇನೋ ಪ್ರಾಬ್ಲಮ್ಮು, ಅವ್ರವ್ರ ಇಷ್ಟ. ಪ್ರಾಬ್ಲಮ್ ಅಲ್ಲಪ್ಪ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಹಾಕೊಳ್ಳಿ, ಬಟ್ಟೆ ಹಾಕೊಳ್ಳಿ, ಸ್ವಲ್ಪ ಮಾನ ಮುಚ್ಚಂಗೆ ಹಾಕೊಳ್ಳಿ ಪ್ಲೀಸ್ ದಯವಿಟ್ಟು. ಯಾಕಂತಂದರೆ ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇರ್ತವೆ. ಅವರು ಮುಂದೆ ಸಮಾಜದಲ್ಲಿ ಬದುಕಿ ಬಾಳುವಂಥವ್ರು, ಒಂದೊಳ್ಳೆ ಸಮಾಜ ಕಟ್ಟುವಂತಹ ಕೆಲಸವನ್ನು ಚಿಕ್ಕ ಮಕ್ಕಳು ಮಾಡ್ತಾರೆ ಮುಂದೊಂದು ದಿನ. ಆ ಒಂದು ಕಾರಣಕ್ಕೆ ಈಗಲೇ ಸಮಾಜ ಹೇಗಿದೆ ಅಂತ ಗೊತ್ತಿದೆ. ಇನ್ನೂ ಕೂಡ ನಮ್ಮ ಚಿಕ್ಕ ಮಕ್ಕಳುಗಳನ್ನು ಹೊರಗಡೆ ಕಳಿಸ್ಬೇಕು ಅಂತಂದರೆ ಅವ್ರು ಆ ಥರ ಬಟ್ಟೆ ಎಲ್ಲ ಬೇಡ. ಯಾವುದೇ ಬಟ್ಟೆ ಬಗ್ಗೆ ಮಾತನಾಡ್ತಾ ಇಲ್ಲ, ಅವ್ರವ್ರ ಕಾಸು ಅವ್ರವ್ರ ಇಷ್ಟ ಲಾಸ್ಟಿಗೆ ಹೇಳೋದು. ಆದರೂ ಕೂಡ ಸ್ವಲ್ಪ ಸಜ್ಜನಿಕೆ ಇರಲಿ. ಸೋನು ಗೌಡ ಅವ್ರನ್ನ ನೋಡ್ತಾ ಇದ್ದೀರಾ. ಈಗ ಇದೇ ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಕೊಲಂಬಿಯಾದಲ್ಲಿ ಇನ್ಫ್ಲೂಯೆನ್ಸರು ಅಂತಾರೆ. ಏನು ಮಾಡೋಕ್ಕಾಗತ್ತೆ, ಅವ್ರವ್ರ ಇಷ್ಟ. ಆದರೂ ಕೂಡ ಸೋಷಿಯಲ್ ಮೀಡಿಯಾ ನೋಡಿ, ಬಟ್ಟೆ ನೋಡಿ, ಇದ್ರ ಬಗ್ಗೆ ಮಾತನಾಡಿದ್ರೆ ಹಕ್ಕು, ನಮ್ಮ ಬಟ್ಟೆ ನಮ್ಮ ಮಾತು ಅಂತೀರ. ಮಾತಾಡ್ಕೊಳ್ಳಿ, ಹಾಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಅದ್ರ ಜೊತೆಗೆ ಮೇಲ್ಗೆ ಒಂದು ಶರ್ಟೋ ಹಾಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಸ್ಯಾರಿನೇ ಉಟ್ಕೋಬೇಕು ಅಂತೇನು ಹೇಳ್ತಾ ಇಲ್ಲ, ಶರ್ಟೋ ಹಾಕೊಂಡ್ರೆ ಬೆಟರ್, ಚೆನ್ನಾಗಿ ಕಾಣ್ತಾರೆ ಮುದ್ದಾಗಿ. ಅವ್ರು ಸೀರಿಯಲ್ ನೋಡಬೇಕು ನೀವು. ಸೋನು ಗೌಡ್ರನ್ನ ಸೀರಿಯಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಗೊತ್ತಾ. ಸೀರಿಯಲ್ ನೋಡಬೇಕು ನೀವು. ಹೆಣ್ಣಿಗೆ ಸೀರೆನೋ ಏನೋ ಅಂದ ಚಂದ, ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಒಂದು ಸ್ವಲ್ಪ ಶರ್ಟ್ ಏನಾರು ಹಾಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಸೋನು ಗೌಡ ಅವರು ಮೇಕಪ್ ಹೆಂಗ್ ಮಾಡೋದು ಅಂತ ತೋರಿಸ್ತಾವ್ರೆ. ಈ ಪಡ್ಡೆ ಹುಡುಗರು ಮೇಕಪ್ ನೋಡ್ತಾವ್ರೋ ಬೇರೆ ನೋಡ್ತಾವ್ರೋ ಕಾಣೆ. ಆದ್ರೂ ಒಂದೇ ಹೆಣ್ಣಾಗಿ ಮಾತನಾಡಬೇಕು ನಾನು ಅಂತಂದ್ರೆ ದಯವಿಟ್ಟು ಎಲ್ಲರೂ ಮೇಕಪ್ಪೇ ನೋಡಿ. ಇನ್ನು ಸೋನು ಗೌಡ ಅವರ ಬಟ್ಟೆ ವಿಚಾರವನ್ನ, ಸೋನು ಗೌಡ ಬಟ್ಟೆ ವಿಚಾರವನ್ನ ಹೇಳ್ತಾನೆ ಇಲ್ಲ, ಹೆಣ್ಣು ಮಕ್ಕಳ ಬಟ್ಟೆ ವಿಚಾರವನ್ನು ಮಾತನಾಡ್ತಾ ಇದ್ದೀನಿ. ಯಾಕಂದರೆ ಹೆಣ್ಮಕ್ಳು ಬಟ್ಟೆ ಅವ್ರವ್ರ ಚಾಯ್ಸು, ಅವ್ರವ್ರ ಇಷ್ಟ. ಈಗ ನಾನು ಹೇಳಿದ್ರು ನಿನಗೆ ಯಾಕೆ ಅಂತ ಕೇಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ
ಹಾಕೊಳ್ಳಿ, ಬಟ್ಟೆ ಹಾಕೊಳ್ಳಿ, ಮೈ ತೋರಿಸಿ. ಆದರೆ ನೀವೆಷ್ಟು ತೋರಿಸ್ತಿದ್ದೀರಾ ಮೈ ಅನ್ನೋದು ಡಿಫ್ರೆನ್ಸ್ ಆಗುತ್ತೆ. ಹೆಣ್ಣುಮಕ್ಳು ಹೇಗಿರಬೇಕು ಹಾಗೆ ಇದ್ರೆ ಚಂದ ಅಂತ ನನ್ನ ಅನಿಸಿಕೆ. ಇದು ನನ್ನ ಮಾತ್ರ ಅನಿಸಿಕೆ ಅಷ್ಟೇ. ಅವ್ರವ್ರ ಇಷ್ಟ. ಹಾಕೊಳ್ಳಿ, ಸ್ವಲ್ಪ ಟೀ ಶರ್ಟು ಹಾಕೊಳ್ಳಿ, ಒಳ್ಳೇದು. ಆಕೆ ಸೀರೆ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಗೊತ್ತಾ? ಆಕೆಯ ಸೀರೆಯನ್ನು ನೋಡಲಿಕ್ಕೆ ಸಾಕಷ್ಟು ಪಡ್ಡೆ ಹುಡುಗರು ಕಾಯ್ತಾ ಇರ್ತಾರೆ. ಅಂದರೆ ಅಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ ಅವಳು ಆ್ಯಕ್ಚುಲಿ. ಆದರೂ ಕೂಡ ಈ ಥರ ಬಟ್ಟೆಯನ್ನು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚೋದು, ಅದು ಕೂಡ ಚಿಕ್ಕ ಮಕ್ಕಳು ನೋಡಿ ಪ್ರಭಾವಕ್ಕೆ ಈಡಾಗೋದು, ಇಟ್ಸ್ ನಾಟ್ ಗುಡ್. ಸೋನು ಗೌಡ ಅಂತಲೇ ಅಲ್ಲ, ಸೋನು ಗೌಡ ಮಾತ್ರ ಮಾಡ್ತಾರೆ, ಅವ್ರದ್ದು ಮಾತ್ರ ಯಾಕೆ ಸುದ್ದಿ ಮಾಡ್ತೀರಾ? ಸಾಕಷ್ಟು ಹೀರೋಯಿನ್ಗಳ ಹಾಕ್ಕಂತಾರೆ, ಅದ್ರ ಬಗ್ಗೆನೂ ಹೇಳಿ. ಯಾರು ಮಾಡಿದ್ರು ತಪ್ಪೇ. ಸೋನು ಗೌಡ ಅಂತಲ್ಲ, ಆಕೆಯ ಒಬ್ಬಳು ವಿಚಾರನೆ ಮಾತಾಡಲ್ಲ, ಆಕೆ ನಮಗೆ ತಿನ್ನುವಂತಹ ಐಟಮ್ ಕೂಡ ಅಲ್ಲ. ಸೊ ಆ ಒಂದು ಕಾರಣಕ್ಕೆ ಅವಳದ್ದೇ ಒಂದು ವಿಚಾರ ಅಲ್ವೇ ಅಲ್ಲ. ಸೊ ಸಾಕಷ್ಟು ಜನ ಹೀರೋಯಿನ್ಸ್ಗಳು ಹಾಕ್ತಾರೆ. ಪ್ರಭಾವದ ಬಗ್ಗೆ ಹೇಳ್ತಾ ಇರೋದು ನಾನು ಅಷ್ಟೇ. ಅಂದರೆ ಆಕೆ ಮೊದಲು ಥೈಲ್ಯಾಂಡ್ನಲ್ಲಿ ಹೋಗಿದ್ಲು, ಆಕೆ ಒಂದಿಷ್ಟು ಇದು ಮಾಡ್ಕೊಂಡಿದ್ಲು, ಅಂದರೆ ಬಟ್ಟೆಗಳನ್ನು ಹಾಕ್ಕೊಂಡು ಕೂತ್ಕೊಂಡು ಮಾಡ್ತಾಯಿದ್ಲು. ಅದಾದ ನಂತರ ಥೈಲ್ಯಾಂಡ್ನ ನಂತರ ಈಗ ಅದಾದ ನಂತರ ಒಂದು ಸೊಕ್ಕತ್ತಾಗಿ ಸೀರೆಯನ್ನು ಉಟ್ಕೊಂಡು ಮಿಂಚ್ತಾ ಇರುವಂತಹ ಸೋನು ಗೌಡ ಈಗ ಕೊಲಂಬಿಯಾಗೆ ಹೋಗಿದ್ರು. ಕೊಲಂಬಿಯಾಗೆ ಹೋದ್ಮೇಲೆ ನೀವೇ ನೋಡ್ತಾ ಇದ್ದೀರಾ, ಎರಡು ದಾರ ಐತಿ, ಈ ಕಡೆ ಒಂದು ಆ ಕಡೆ ಒಂದು ದಾರ ಇದೆ. ಸೊ ಆ ಒಂದು ಕಾರಣಕ್ಕೆ ಆ ದಾರವನ್ನು ಸೋನು ಗೌಡ ಮಾನ ಮುಚ್ಚಿದೆ. ಏನೋ ಗೋಲ್ಡನ್ ಫಿಶ್ನಂತೆ ಎದೆಗಾರಿಕೆಯನ್ನು ತೋರಿಸಿರುವಂಥದ್ದು, ಕಲರ್ ಬಟ್ಟೆಯನ್ನು ಹಾಕೊಂಡಿದ್ದಾರೆ. ಬಟ್ಟೆ ನೋಡೋದು ಎಲ್ಲಿ ನೋಡೋದು ಗೊತ್ತಾಯ್ತಾ ಇಲ್ಲ ಪಡ್ಡೆ ಹುಡುಗರಿಗೆ. ಸೊ ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ಮಾನ ಮುಚ್ಚುವಂತಹ ಬಟ್ಟೆಯನ್ನು ಹಾಕ್ಕೊಂಡ್ರೆ ಒಳ್ಳೆಯದು, ಸಭ್ಯ ಸಮಾಜಕ್ಕೆ ಉತ್ತರವನ್ನು ಕೊಡಬಹುದು ಅಂತ ಅಂದ್ಕೊಳ್ತೀನಿ. ನೀವು ಯಾರು ಮೇಡಮ್ ನಮ್ಮ ಬಟ್ಟೆ ಬಗ್ಗೆ ಮಾತಾಡಲಿಕ್ಕೆ ಅಂತ ಕೇಳಿದ್ರೆ, ಆಯ್ತಮ್ಮ ನಾನು ಯಾರಲ್ಲ, ಆದರೆ ನಾನು ಸಮಾಜದಲ್ಲಿರುವಂಥ ಒಂದು ಹೆಣ್ಣು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.